ಹೇ ಹಾಯ್ ಆಲ್ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಇದು ಆ್ಯಕ್ಚುಲಿ ಇಯರ್ ಎಂಡ್ ಸೆಲೆಬ್ರೇಷನ್ ನಮ್ಮ ಲೇಔಟಲ್ಲಿ ಮಾಡ್ತಿರೋದು. ಪ್ರತಿ ವರ್ಷದಂತೆ ಈ ವರ್ಷವೂ ತುಂಬ ಚೆನ್ನಾಗಿ ಮಾಡಿದರು. ಬಟ್ ಡೆಕೋರೇಷನ್ ವೈಸಲ್ಲಿ ನನಗೆ ಈ ಸಲ ತುಂಬ ಇಷ್ಟ ಆಯಿತು. ಸ್ಟೇಜೆಲ್ಲ ಹಾಕಿ ಇಷ್ಟು ಡೆಕೋರೇಷನ್ ನಮ್ಮ ಲೇಔಟಿಂದನೇ ಮಾಡಿದ್ದು. ಸಖತ್ತು ಖುಷಿ ಆಗುತ್ತೆ. ಮಕ್ಳಿಗಂತೂ ನಮಗಿಂತ ಹೆಚ್ಚಿಗೆ ಖುಷಿ. ಯಾಕೆ ಅಂದರೆ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ನ್ಯೂ ಇಯರ್ಗೆ ಅಂತಲೇ ಡ್ಯಾನ್ಸ್ಗಳಾಗಿರ್ಬೋದು, ಸ್ಕಿಟ್ಟು, ಅವ್ರಿಗೆ ಏನು ಅನಿಸುತ್ತೆ ಸಾಂಗ್ಸು ಎಲ್ಲ ಕೂಡ ಮಾಡ್ತಾರೆ. ಜೊತೆಗೆ ಒಂದು ಕಾನ್ಸೆಪ್ಟನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಲೇಔಟಲ್ಲಿ. ಏನಾದ್ರೂ ಈ ಥರ ಸೆಲೆಬ್ರೇಷನ್ಸ್ ಇವೆಂಟ್ಸ್ನ ಮಾಡಬೇಕು ಅಂತ ಅಂದಾಗ ಏನಾದರೂ ಒಂದು ಗೇಮ್ಸ್ ಆಡಿಸೋದು, ಮಕ್ಕಳಿಗೆ ಸಪ್ರೇಟು, ಈವನ್ ಮೆನ್ಸ್ಗೆ ಕಪಲ್ಸ್ಗೆ ಈ ಥರ ಕಾನ್ಸೆಪ್ಟ್ಸ್ನ ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾರೆ. ಈ ಸಲ ಸ್ಪೆಷಲಿ ನಮಗಿಷ್ಟ ಆಗಿದ್ದು ಅಂದರೆ ಎಲ್ಲ ಮಕ್ಕಳು ಕೂಡ ಪಾರ್ಟಿಸಿಪೇಟ್ ಮಾಡಿದರು. ಎಲ್ಲ ಏಕೆ ಅಂತಂದರೆ ಇಲ್ಲೇ ಒಂದೇ ಕಡೆ ಇರೋದ್ರಿಂದ ನಮಗೆಲ್ಲ ಒಬ್ರಿಗೊಬ್ರು ಪರಿಚಯದಿಂದ ಹೊಸಬ್ರು ಅನ್ನೋ ಥರ ಏನು ಫೀಲ್ ಆಗಲ್ಲ. ಎಲ್ಲ ನಮ್ಮವರೇ, ನಮ್ಮ ಅಕ್ಕಪಕ್ಕದವರು ಅನ್ನೋ ಥರ. ಅಂದರೆ ನಮಗೆ ಬೇರೆಯವ್ರ ಥರನೇ ಫೀಲ್ ಆಗಲ್ಲ. ನಾವು ಒಂದು ಕುಟುಂಬದಲ್ಲಿ ನಾವು ಒಬ್ಬರಾಗಿರ್ತೀವಿ ನೋಡಿ. ಎಲ್ಲೇ ಹೋದ್ರೂ ನಮ್ಮ ಮನೆಯಲ್ಲೇ ಎಷ್ಟು ಜನ ಇದ್ರೂ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದನ್ನು ಅನುಸರಿಸ್ಕೊಂಡು ಹೋದ್ರೇ ಜೀವನ ಅಲ್ವಾ? ಹಾಗೆಯೇ ಇಲ್ಲೂ ಏನಾದರೂ ಸರಿ ಆ ಸಿಚುವೇಶನ್ಗೆ ತಕ್ಕಂತೆ ಒಂದು ಸಲ ನಮಗೆ ಅಪ್ಸ್ ಆ್ಯಂಡ್ ಡೌನ್ಸು, ಮಾತಾಡಿರ್ತೀವಿ, ಆಡಿರಲ್ಲ, ಒಂದು ಸಲ ಚೆನ್ನಾಗಿರ್ತೀವಿ, ಇರಲ್ಲ. ಅದೆಲ್ಲ ಬಿಟ್ಟು ಒಗ್ಗಟ್ಟಾಗಿ ಸೇರೋದಕ್ಕೆ ಇದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್. ಜೊತೆಗೆ ಅದೆಲ್ಲ ಬಿಟ್ಟು, ಯಾಕೆಂದರೆ ಎಲ್ರಿಗೂ ಅದಂತ ಡೈಲಿ ಹೇಳಬೇಕು, ಅದೇ ಆಫೀಸು ಅಥವಾ ಕೆಲಸ ಬೇರೆದು ಅವ್ರವ್ರ ವೃತ್ತಿ ಏನು ಮಾಡ್ತಿರ್ತಾರೆ ಅದೆಲ್ಲ ಬ್ಯುಸಿ ಬಿಟ್ಟು ಅಟ್ಲೀಸ್ಟ್ ಒಂದು ಕಡೆ ಸೇರೋದಕ್ಕೆ, ಒಂದು ಟೀಮ್ ಇವೆಂಟ್ ಅಂತ ಮಾಡೋದಕ್ಕೆ ಇದೊಂದು ಚೆನ್ನಾಗಿ ಸಿಗುತ್ತೆ. ಸೆಲೆಬ್ರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲದರಲ್ಲೂ ಇದು ಬೆಸ್ಟ್ ಸೆಲೆಬ್ರೇಷನ್ ಇಯರ್ ಎಂಡ್ ಸೆಲೆಬ್ರೇಷನ್ನು. ಇದು ಒಂದು ಮಾಡ್ತೀವಿ ಲೇಔಟಲ್ಲಿ, ಎಲ್ಲ ಸೇರಿಕೊಂಡು ಗಣಪತಿ ಹಬ್ಬ ಗ್ರ್ಯಾಂಡಾಗಿ ಮಾಡ್ತೀವಿ. ಇದೆರಡು ಗ್ರ್ಯಾಂಡಾಗಿ ನಡೆಯುವಂಥದ್ದು. ಅದು ಬಿಟ್ಟರೆ ಸಣ್ಣ ಪುಟ್ಟ ಇವೆಂಟ್ಸ್ ಅವಾಗವಾಗ ಏನಾದರೂ ಮಾಡ್ತಿರ್ತಾರೆ. ಜೊತೆಗೆ ಮಕ್ಕಳಿಗೆ ತುಂಬ ಖುಷಿ ಅಂದರೆ ಇದೇನೆ. ನಾನು ನೋಡಿದ ಮಟ್ಟಿಗೆ, ನಾನು ಇಲ್ಲಿಗೆ ಬಂದು ನಮ್ಮನೆ ಕಟ್ಟಿ 7 ಇಯರ್ಸ್ ಆಯಿತು. ಅಷ್ಟು ವರ್ಷದಿಂದನೂ ಕೂಡ ಒಂದಲ್ಲ ಒಂಥರ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಬರ್ತಾನೇ ಇದೆ. ಹೊಸ ವರ್ಷ ಬಂದಿದೆ, ಎಲ್ಲರೂ ಏನಾದರೂ ಒಂದು ರೆಸಲ್ಯೂಷನ್ ಇಟ್ಕೊಳ್ಳಿ ಅಂತ ಅಂದರೆ ನಂಬರ್ಸ್ ನನ್ನ ಪ್ರಕಾರ ಚೇಂಜ್ ಆಗ್ಬೋದು. ಅದೇ ಥರ ಅನ್ನೋದಕ್ಕಿಂತ ಹೋದ ವರ್ಷ ನಮಗೆ ಏನಾಗಿತ್ತು, ನಾನು ಅಂದ್ಕೊಳ್ಳೋದೇನು ಗೊತ್ತಾ, ಈ ವರ್ಷದಲ್ಲಿ ನಾನು ಏನೇನು ಮಾಡಿದೆ, ಓಕೆ ನಾನು ಇಂಥದ್ದು ಮಾಡಿದೆ, ಅದರಲ್ಲಿ ಏನು ಮಾಡೋಕ್ಕಾಗಿಲ್ಲ, ಅಟ್ಲೀಸ್ಟ್ ಈ ವರ್ಷ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಆಗತ್ತಾ? ಓಕೆ, ಲಾಸ್ಟ್ ಇಯರ್ ಇಷ್ಟ ಆಗಿತ್ತು. ಅಂದರೆ ಕೆಲವ್ರು ಅಂತಾರೆ ಇವತ್ತು ಇರ್ತೀವಿ ನಾಳೆ ಹೋಗ್ತೀವಿ ಯಾರಿಗೆ ಬೇಕು ಅಂತ. ಬಟ್ ಪಾಸಿಟಿವಿಟಿ ಇರಬೇಕಲ್ವಾ? ಎಲ್ಲ ಅಷ್ಟೇ, ಯಾರ್ದೂ ಪರ್ಮನೆಂಟ್ ಲೈಫ್ ಏನಲ್ಲ, ಎಲ್ರದ್ದು ಟೆಂಪ್ರವರಿ ಲೈಫ್ ಆದರೂ ಕೂಡ ಒಂದಲ್ಲ ಒಂದು ಥರದ್ದು ನಮ್ಮಲ್ಲಿ ಒಳ್ಳೆ ಕಾನ್ಸೆಪ್ಟ್ ಅಥವಾ ಒಳ್ಳೆ ಮೈಂಡ್ಸೆಟ್ ಇತ್ತು ಅಂದರೆ ಖಂಡಿತ ಆ ಗುರಿನ ತಲುಪಬಹುದು ಅಲ್ವಾ? ನಾನು ಅಂದ್ಕೊಳ್ಳೋದು ಅದೇ ಥರ, ನಾನು ಇರೋದು ಅದೇ ಥರ. ಇವಾಗ ನನಗೆ ಸ್ಪೆಷಲಿ ಅನಿಸಿದ್ದು ಈ ವರ್ಷದಲ್ಲಿ ಏನು ಅಂತ ಅಂದರೆ, ಓಕೆ ಫೈನಲ್ಲಾಗಿ 2024 ಮುಗಿದಿದೆ, 25 ಕಾಲಿಟ್ಟಿದ್ದೀವಿ. ಲಾಸ್ಟ್ ಇಯರಲ್ಲಿ ನಂದು ಕೆಲವೊಂದು ಅಂದ್ಕೊಂಡಿದ್ದು ಕಂಪ್ಲೀಟ್ ಆಗಿದೆ. ನಾನು ಅಂದ್ಕೊಂಡಿದ್ದೆ ಒಂದೇನೋ ಮಾಡಬೇಕು ಅಂತ, ಅದು ಕಂಪ್ಲೀಟ್ ಆಗಿದೆ. 25ಗೆ ಇನ್ನೊಂದು ಕಾನ್ಸೆಪ್ಟ್ ಅಂದ್ಕೊಂಡಿದ್ದೀನಿ, ಅಟ್ಲೀಸ್ಟ್ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡೋಣ. ಫಾರ್ ದಿ ಬೆಸ್ಟ್ ಅಷ್ಟೇ, ಒಳ್ಳೆಯದಾಗಲಿ ಅಷ್ಟೇ. ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ರಿಗೂ ಆಯುಷ್ಯ, ಆರೋಗ್ಯ, ನೆಮ್ಮದಿನ ದೇವ್ರು ಕೊಡಲಿ, ಅದೇ ಮುಖ್ಯ ಅಲ್ವಾ? ಆಯುಷ್ಯ ಆರೋಗ್ಯ ಚೆನ್ನಾಗಿತ್ತು ಅಂತ ಅಂದರೆ ಏನಾದ್ರೂ ಕಷ್ಟಪಟ್ಟು ಜೀವನದಲ್ಲಿ ಮುಂದಕ್ಕೆ ಬರ್ಬೋದು. ಆದಷ್ಟು ನಾನು ಈಗಿನ ಕಾಲದ ವಿದ್ಯಾರ್ಥಿಗಳಿಗೆ ಸಜೆಸ್ಟ್ ಮಾಡೋದು ಒಂದೇ, ದಯವಿಟ್ಟು ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ತುಂಬಾ ಕನಸುಗಳನ್ನ ಕಟ್ಟಿರ್ತಾರೆ. ಚೆನ್ನಾಗಿ ಓದಿ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಚೆನ್ನಾಗಿ ನಿಮ್ಮ ಓದಿದ್ರೆ ಅಂತ ಅಂದರೆ ಚೆನ್ನಾಗಿ ಓದಬೇಕು. ಈಗಿನ ಕಾಲದ ಮಕ್ಕಳಿಗೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ. ಎಷ್ಟು ಚೆನ್ನಾಗಿ ಓದ್ತಿರೋ ಅಷ್ಟು ಚೆನ್ನಾಗಿ ನಿಮ್ಮ ಭವಿಷ್ಯನ ರೂಪಿಸ್ಕೋಬೋದು. ನಾನು ಹೇಳೋದು ಒಂದೇ ಒಂದು, ಅಂದರೆ ಓದ್ಕೊಂಬಿಡಿ, ಚೆನ್ನಾಗಿ ಓದಿ ಊಟ ಮಾಡಿ, ಆಮೇಲೆ ನಿಮ್ಗೆ ಏನು ಇಂಟ್ರೆಸ್ಟ್ ಇರುತ್ತೋ ಅದನ್ನು ನೀವು ಮಾಡ್ಕೊಂಡು ಹೋಗಿ ಅಷ್ಟೇ. ಯಾಕೆಂದರೆ ಇದು ನನ್ನ ಮಕ್ಳಿಗೂ ಅನ್ವಯ ಮಾಡಿಕೊಂಡೆ ನಾನು ಹೇಳ್ತಿರೋದು, ಏನು ಡಿಫ್ರೆಂಟ್ ಅಂತ ಹೇಳ್ತಿಲ್ಲ. ಇವಾಗೆಲ್ಲ ನಾವು ಎಂಜಾಯ್ ಮಾಡ್ಕೊಂಡು ಕೂತ್ಕೊಂಡ್ರೆ ಲೈಫಲ್ಲಿ ನೆಕ್ಸ್ಟ್ ಫ್ಯೂಚರಲ್ಲಿ ಕೆಲಸ ಸಿಗೋದು ತುಂಬ ಕಷ್ಟ ಆಗಿಬಿಡುತ್ತೆ. ಆಗ ಎಂಜಾಯ್ ಮಾಡಬೇಕು ಅಂದರೆ ಟೈಮ್ ಸಿಗಲ್ಲ. ಆ ಟೈಮ್ ಇದ್ದರೂ ಕೂಡ ನಿಮಗೆ ಒಳ್ಳೆ ಕೆಲಸ ಇರಬೇಕು ಎಂಜಾಯ್ ಮಾಡೋದಕ್ಕೆ. ಆದಷ್ಟು ನಾವು ಫಿನಾನ್ಷಿಯಲಿ ಸ್ಟ್ರಾಂಗ್ ಇರಬೇಕು. ಯಾರೋ ಮಾಡಿಟ್ಟಿದ್ದಾರೆ ಅಂತ ಮಾಡೋದಕ್ಕೂ, ನಮ್ಮ ದುಡ್ಡಲ್ಲಿ ನಾವೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ನಂದು ಈ ಥರ, ಅಂದರೆ ಆಲ್ಮೋಸ್ಟ್ ಡಿಪೆಂಡೆನ್ಸಿಗಿಂತ ಇಂಡಿಪೆಂಡೆಂಟಾಗಿ ಇರಬೇಕು ಯಾವುದೇ ಮನುಷ್ಯ ಆಗಿದ್ರೂ ಅಷ್ಟೇ.
ಯಾಕೆ ಅಂತ ಅಂದರೆ ನಮ್ಮ ಜೊತೇಲಿ ಯಾರು ಬರ್ತೀವಿ ಯಾರು ಹೋಗ್ತಾರೆ ಅನ್ನೋದಕ್ಕಿಂತ ನಮ್ಮ ಹತ್ರ ಇದ್ದಾಗ ನಾವೇ ಅದನ್ನೇ ಯೂಸ್ ಮಾಡ್ಕೋಬೋದು ಅಲ್ವಾ. ನಿಮಗೆಂದು ಎಷ್ಟೊಂದು ಆಸೆಗಳಿರುತ್ತೆ, ಅದನ್ನೆಲ್ಲ ನಾವೇ ನಮ್ಮ ಫಿನಾನ್ಷಿಯಲ್ನ ನೋಡ್ಕೊಂಡು ಮಾಡ್ಕೊಬೋದು. ಪ್ರತಿಯೊಂದಕ್ಕೂ ಡಿಪೆಂಡ್ ಆಗ್ತಾ ಹೋದರೆ ಅದನ್ನು ಅವ್ರಿಗೂ ಫಿಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಂಗಂತ ಅವ್ರು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಬಟ್ ಆದಷ್ಟು ವಿದ್ಯಾರ್ಥಿಗಳು ಈ ವರ್ಷದಿಂದ ಚೆನ್ನಾಗಿ ಓದಿ, ಬಟ್ ಯಾರ್ಯಾರಿಗೆ ಏನೇನು ಡ್ರೀಮ್ಸ್ ಇರುತ್ತೋ ಇದು ಬಿಟ್ಟು ಅದನ್ನೆಲ್ಲ ಅಟ್ಲೀಸ್ಟ್ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ. ಅಂದರೆ ಆ ಕ್ಷಣನ ನನಸು ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ಎಲ್ರಿಗೂ ಈ ವರ್ಷ ಒಳ್ಳೆಯದಾಗಲಿ, ನಿಮ್ಮ ಕನಸುಗಳೆಲ್ಲ ನನಸಾಗಲಿ. ಯಾರು ಏನೇ ಒಂದು ಮನಸ್ತಾಪ ಇಟ್ಕೊಂಡಿದ್ರು ಅದನ್ನು ಬಿಟ್ಟು ಮುಂದೆ ಹೋಗಲಿ. ಹೊಸ ವರ್ಷ ಹೊಸ ಹುರುಪಿನಿಂದ ಕೂಡಿರಲಿ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಎಲ್ಲರೂ ಚೆನ್ನಾಗಿಟ್ಟಿರಲಿ.